ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಮಾಡ್ತಾ ಇರೋದು ಉತ್ತರ ಕರ್ನಾಟಕದ ಫೇಮಸ್ ಬದ್ನಿಕಾಯಿ ಪಲ್ಯ. ಇದು ರೊಟ್ಟಿ, ಚಪಾತಿ, ಅನ್ನ ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್. ಇದು ಭಾಳ ಚೆನ್ನಾಗಿರುತ್ತೆ ನೋಡ್ರಿ. ಒಂದು ಫ್ಯಾನ್ ಇಟ್ಕೊಂಡು ಸ್ವಲ್ಪ ಅದನ್ನ ಬಿಸಿ ಮಾಡ್ಕೋಬೇಕು. ಆಮೇಲೆ ಒಂದು ಚಮಚೆ ಹವೀಜ್ ಹಾಕಿ ಸ್ವಲ್ಪ ಕಾಯಾಡ್ಸೀನಿ. ಮತ್ತು ಒಂದು ಚಮಚೆ ಗುರೋಳ್ಳು ಅದೇ ಕಡಾಯಿಗೆ ಹಾಕ್ಕೊಡ್ರಿ. ಮತ್ತು ಒಂದು ಚಮಚೆ ಕರಿ ಎಳ್ಳು, ಒಂದು ಚಮಚೆ ಜೀರಿಗೆ, ಇದು ಎಲ್ಲವನ್ನು ಹಾಕ್ಕೊಂಡು ಒಂದೇ ಕಡಾಯಿಗೆ ಹಾಕಿ ಚೆನ್ನಾಗಿ ಹುರ್ಕೊಳ್ಳಿ ಘಮ ಬರುವವರೆಗೂ. ಒಂದು ನಿಮಿಷ ಇದು ಚೆನ್ನಾಗಿ ಹುರಿದ್ಮೇಲೆ ಈಗ ಇದಕ್ಕೆ ನಾನು ಕರಿಬೇವನ್ನ ಸೇರಿಸ್ಕೊತಾ ಇದ್ದೀನಿ ನೋಡ್ರಿ. ಒಂದು ಸ್ವಲ್ಪ ಕರಿಬೇವು ಚೆನ್ನಾಗಿ ಹುರ್ಕೊಡ್ರಿ. ಡ್ರೈ ರೋಸ್ಟ್ ಇದು. ಅದಕ್ಕೆ ಒಂದು ಸ್ವಲ್ಪ ಹುಣಸೆಹಣ್ಣು ಸೇರಿಸ್ತಾ ಇದ್ದೀನಿ. ಹುಣಸೆಹಣ್ಣು ಒಂದು ಸ್ವಲ್ಪ ಹುರ್ಕೊಳ್ಳಿ. ಇದು ಒಂದು ಸ್ವಲ್ಪ ರೋಸ್ಟ್ ಆದಮೇಲೆ ಇದನ್ನು ಒಂದು ತಟ್ಟಿಗೆ ತಕ್ಕೊಡ್ರಿ. ಅದು ಒಂದು ಸ್ವಲ್ಪ ತಣ್ಣಗಾಗಲಿ. ಆಮೇಲೆ ಅದನ್ನೊಂದು ಸಣ್ಣ ಜಾರಿಗೆ ಹಾಕ್ಕೊಂಡು ನೈಸಾಗಿ ಪೌಡ್ರ್ ಮಾಡ್ಕೊಳ್ಳಿ. ನೈಸಾಗಿ ಪೌಡ್ರ್ ಮಾಡ್ಕೊಳ್ಳಿ. ಆಮೇಲೆ ಒಂದು ಮಿಕ್ಸಿ ಜಾರಿಗೆ ಒಂದು ದೊಡ್ಡ ಈರುಳ್ಳಿ ಮತ್ತು ಒಂದು ಸ್ವಲ್ಪ ಬೆಳ್ಳುಳ್ಳಿ, ಒಂದು 10-12, ಆಮೇಲೆ ಒಂದು ಸ್ವಲ್ಪ ಬೆಲ್ಲ, ಮತ್ತು ಆಗಲೇ ನಾನು ಮೊದಲೇನ ಒಂದು ಬಟ್ಲ ಶೇಂಗಾನ ಹುರಿದು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದು ಹುರಿದು ಪುಡಿ ಮಾಡಿರೋದು ಶೇಂಗಾ ಪುಡಿ. ಅದನ್ನು ಜಾರಿಗೆ ಹಾಕ್ಕೊಳ್ಳಿ. ಮತ್ತು ಆಗಲ್ಲೇ ಹುರಿದಿದ್ವಲ್ಲ ಎಲ್ಲ ಮಸಾಲೆನ ಪುಡಿ ಮಾಡ್ಕೊಂಡಿವಲ್ಲ ಅದನ್ನು ಇದಕ್ಕೆ ಸೇರಿಸ್ಕೊಳ್ಳಿ. ಇದು ಮನೆಯಲ್ಲೇ ಮಾಡಿದ ಪೌಡ್ರು. ಈ ಥರನೇ ಮಾಡಿ ಹಾಕ್ಕೊಳ್ಳಿ. ಮತ್ತು ಹೊರಗಡೆಯಿಂದ ನೀವು ಗರಂ ಮಸಾಲ ಇದಕ್ಕೇನು ಆ್ಯಡ್ ಮಾಡೋದು ಬೇಕಿಲ್ಲ. ಇದು ಇಷ್ಟೇ ಚೆನ್ನಾಗಿರುತ್ತೆ. ಈ ಥರ ಮಾಡಿ ನೋಡ್ಕೊಳ್ಳಿ ನೀವು. ಆಮೇಲೆ ಹೇಳ್ರಿ ನಮ್ಗೆ ಹೇಗಾಗೈತೆ ಪಲ್ಯ ಅಂತೇಳಿ ಕಮೆಂಟ್ ಬಾಕ್ಸ್ನಲ್ಲಿ. ತುಂಬ ಚೆನ್ನಾಗಿರುತ್ತೆ. ಮತ್ತು ಇದಕ್ಕೆ ಮಿಕ್ಸಿ ಜಾರಿಗೆ ರುಬ್ಕೊಳಕ್ಕೆ ಸ್ವಲ್ಪ ಉಪ್ಪು ಹಾಕ್ತೀನಿ ನೋಡ್ರಿ. ಮತ್ತು ಅಚ್ಚ ಖಾರದ ಪುಡಿ 4 ಚಮಚೆ, ಅಚ್ಚ ಖಾರದ ಪುಡಿ ಹಾಕಿದ್ಮೇಲೆ ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಳ್ರಿ. ಆಮೇಲೆ ಒಂದು ಸ್ವಲ್ಪ ಹಿಂಗು ಹಾಕಿ ಇದನ್ನು ಸ್ವಲ್ಪ ನೈಸಾಗಿ ರುಬ್ಕೊಳ್ಳಿ. ನೋಡಿ ಈ ಥರ ಪೇಸ್ಟ್ ಆಗಬೇಕು ನೈಸಾಗಿ. ಆಮೇಲೆ ಇನ್ನೊಂದು ಬಟ್ಲಕ್ಕೆ ತಗೊಳ್ರಿ ರುಬ್ಬಿದ್ದನ್ನು. ಒಂದು ಬಟ್ಲಕ್ಕೆ ತಗೊಂಡು ಈ ಬದ್ನಿಕಾಯಿನ ಒಂದು ಪುಟ್ಟೆಲ್ಲಿ ನೀರು ಹಾಕ್ಕೊಂಡು ಈ ಥರ ಹೆಚ್ಕೊಂಡು ನೀರಿಗೆ ಹಾಕ್ಕೊಡ್ರಿ. ಎಲ್ಲ ಬದ್ನಿಕಾಯಿನೂ ಅದೇ ಥರ ಹೆಚ್ಚಿ ನೀರಿನಲ್ಲಿ ಹಾಕ್ರಿ. ಈ ಥರ ಹೆಚ್ಕೋಬೇಕು. ಆಮೇಲೆ ಅವನ್ನ ಒಂದೊಂದಾಗಿ ಈ ರುಬ್ಬಿದ ಮಸಾಲೆ ಐತಲ್ಲ ಅದನ್ನು ತುಂಬ್ಕೋಬೇಕು ಬದ್ನಿಕಾಯಿಗೆ. ಈ ಥರ ಕೈಲಿ ಅಗಲ್ ಮಾಡಿಕೊಂಡು 4 ಕಡೆ ತುಂಬ್ಕೋಬೇಕು ಮಸಾಲೆನ ಸರಿಯಾಗಿ. ತುಂಬ್ಕೊಂಡು ಒಂದು ತಟ್ಟೆಯಲ್ಲಿ ಇಟ್ಕೊಳ್ರಿ. ಎಲ್ಲ ಬದ್ನಿಕಾಯಿನೂ ಇದೇ ಥರ ತುಂಬಿ ಇಟ್ಕೋಬೇಕು. ಇದು ಚೆನ್ನಾಗಿರುತ್ತೆ ಪಲ್ಯ. ರೊಟ್ಟಿ, ಚಪಾತಿ, ಅನ್ನಕ್ಕೆ ಎಲ್ಲದಕ್ಕೂ ಈ ಥರ ಮಾಡ್ಕೊಂಡು ನೋಡ್ರಿ. ಎಲ್ಲನೂ ಈ ಥರ ತುಂಬಿಟ್ಕೊಂಡಿದ್ದೀನಿ. ಗ್ಯಾಸ್ ಆನ್ ಮಾಡಿ ಒಂದು ಕಡಾಯಿ ಇಟ್ಟು ಅದಕ್ಕೆ ಒಂದು 4 ಚಮಚೆ ಎಣ್ಣೆ ಹಾಕ್ರಿ. ಎಣ್ಣೆ ಸ್ವಲ್ಪ ಬಿಸಿ ಆಗಲಿ. 4 ಚಮಚೆ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೆ ಸ್ವಲ್ಪ ಸಾಸಿವೆ ಹಾಕ್ಕೊಳ್ರಿ. ನಂತರ ಅವು ತುಂಬಿಟ್ಟಿರಲ್ಲ ಬದ್ನಿಕಾಯಿ ಅವನ್ನ ಹಾಕ್ರಿ ಎಣ್ಣೆ ಒಳಗೆ. ಆಮೇಲೆ ಒಂದು ಸ್ವಲ್ಪ ಮಸಾಲೆ ಸ್ಟಫ್ ಮಾಡೋಕೆ ತೊಗೊಂಡಿದ್ರಲ್ಲ ಉಳಿದಿತ್ತಲ್ಲ ಅದನ್ನು ಅದ್ರ ಮೇಲೆ ಹಾಕ್ಕೊಂಬಿಡ್ರಿ.
ನೋಡಿರಿ ಈ ಥರ ಚಮಚಲಿಂದ ಸ್ವಲ್ಪ ಕೈ ಆಡಿಸ್ಕೊಳ್ಳಿ ಬದ್ನಿಕಾಯಿನ. ಅವು ಒಂದು ಕಡೆ ಬೆಂದಿರ್ತಾವಲ್ಲ ಎಣ್ಣೆಯಾಗ, ಹಿಂಗಾಗಿ ಕೈ ಆಡಿಸಿ ಅವನ್ನ ಹಿಂಗೆ ಹೊಳಿಸಕ್ಕೊಡ್ರಿ ಬದ್ನಿಕಾಯಿನ. ಆಮೇಲೆ ಅದ್ರ ಮಸಾಲೆ ರುಬ್ಬಿದ್ರಲ್ಲ ಆ ಮಿಕ್ಸಿ ಜಾರಿಗೆ ಒಂದು ಸ್ವಲ್ಪ ನೀರು ಹಾಕಿ ತೊಳೆದು ಇದೇ ಕಡಾಯಿಗೆ ಹಾಕ್ಕೊಡ್ರಿ. ಒಂದು ದಿವಸ ನೀವು ಅನ್ನಕ್ಕೆ ಸಾರಿಲ್ಲ ಮಾಡಿರಲಿಲ್ಲ ಅಂತಂದ್ರೆ ಈ ಥರ ಗ್ರೇವಿ ಬದ್ನಿಕಾಯ್ದು ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ. ಮತ್ತು ಇದು ರೊಟ್ಟಿ ಚಪಾತಿಗೂ ಅಲ್ದ ಅನ್ನಕ್ಕೂ ಕೂಡ ತುಂಬ ಚೆನ್ನಾಗಿರ್ತದೆ ಇದ್ರ ಗ್ರೇವಿ. ನೀವು ಮನ್ಯಾಗ ಮಸಾಲೆ ಪುಡಿ ಮಾಡೈತಲ್ಲ ಈ ಥರ ಮಾಡ್ಕೊಂಡು ನೋಡಿರಿ, ಭಾಳ ಚೆನ್ನಾಗಿರುತ್ತೆ. ನೋಡಿರಿ ಹೇಗೆ ಕುದೀತಾ ಇದೆ, ಸುತ್ತಲೆಲ್ಲ ಎಣ್ಣೆ ಹೆಂಗೆ ಬಿಟ್ಟಿದ್ದು ನೋಡಿರಿ ಕುದ್ದು. ಈಗ ನೋಡಿರಿ ಉತ್ತರ ಕರ್ನಾಟಕದ ಸ್ಪೆಷಲ್ ಎಣ್ಣೆ ಬದ್ನಿಕಾಯಿ ರೆಡಿ ಆಯ್ತು ನೋಡಿರಿ. ಇದನ್ನು ಸವಿಯಲು ಸಿದ್ಧ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನನ್ನು ಒತ್ತಿ. ನೀವು ಬೆಲ್ ಬಟನ್ ಒತ್ತೋದ್ರಿಂದ ನಾ ಹಾಕೋ ವಿಡಿಯೋ ನಿಮಗೆ ಮೊದಲು ಬರ್ತಾವ್ರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಟು ಮೈ ಚಾನಲ್.